ಶ್ಲೋಕ ಹೇಳೇ ಮಾಡಬೇಕಾ? ಈಗ ಸೈನ್ಸಿಂದ ಪೂಜೆಗೆ ಬಂದ್ಬಿಡೋಣ ಅಲ್ವಾ? ಪೂಜೆಗೆ ನಾವೆಲ್ಲರೂ ದೇವರನ್ನ ಆರಾಧನೆ ಮಾಡ್ತೀವಿ, ಮಂತ್ರ ಹೇಳಲೇಬೇಕಾ? ನೀವೆಲ್ಲರೂ ಮಂತ್ರ ಹೇಳಿ ಪೂಜೆ ಮಾಡ್ತೀರಲ್ಲ, ಪೂಜೆನೇ ಮಾಡಲ್ಲ, ನಮಾಜ್ ಮಾಡ್ತೀರಾ? ನಮಾಜ್ ಮಾಡ್ತೀರಾ? ಇಲ್ಲಿ ಇಲ್ಲ ಅಲ್ಲ, ನಮಾಜು ಪೂಜೆನೇ ಮಾಡ್ತೀರಿ. ಪೂಜೆನೇ ಮಾಡುವಾಗ ಏನು ಬೈತೀರಿ ದೇವರಿಗೆ? ಏನಾದ್ರೂ ಒಂದು ಬೈಬೇಕಲ್ಲ. ಏನ್ ಬೈತೀರಿ? ಯಾವ ದೇವರಿಗೆ ಮಂತ್ರ ಹೇಳ್ತೀರಿ ಹೇಳಿ ಅಪ್ಪ? ಹೋಗ್ಲಿ, ಗಣೇಶ ಎಲ್ಲರೂ ಹೇಳ್ತೀರಿ. ಗಣೇಶಂಗೆ ಯಾವುದು? ಮತ್ತೊಂದು ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಅಲ್ವಾ? ಪಾಪ ಅವನು ಎಷ್ಟು ಸುಳ್ಳು ಗಣಪತಿ ಪೂಜೆ ಮಾಡ್ತೀರಾ ಅಂದ್ರೆ, ಅದ್ರ ಅರ್ಥ ಗೊತ್ತಾ ನಿಮ್ಗೆ? ಗಜಾನನಂ ಅಂದ್ರೇನು? ಗಜ ಅಂದ್ರೇನು? ಆನೆಯ ಮುಖದವನೇ ಅಂತ. ಗಜಾನನಂ ಭೂತ ಗಣಾದಿ ಸೇವಿತಂ. ಭೂತ ಅಂದ್ರೆ ಯಾವುದು? ಎದುರು ಭೂತ ಅಲ್ಲ, ಎದುರಿಸೋ ಭೂತ ಅಲ್ಲ. ಭೂತ ಅಂದ್ರೆ ಪಂಚಮಹಾಭೂತಗಳು. ಪಂಚಮಹಾಭೂತಗಳ ಸೇವಕರು. ಈ ದೀಪಗಳಿದೆಯಲ್ಲ, ಆ ದೀಪದಲ್ಲಿ 5 ಬತ್ತಿ ಇಡ್ಲಿಕ್ಕೆ ಕೊಟ್ಟಿರ್ತಾನೆ ಗೊತ್ತಾ? ಎಲ್ಲಾ ದೀಪದಲ್ಲೂ ಹಂಗೆ ಅಲ್ವಾ? ಎಲ್ಲ ದೀಪದಲ್ಲೂ 5. ಯಾಕೆ 5 ಕೊಟ್ಟಿರ್ತಾನೆ? ಈಗ ನಾನು ಹೇಳಿದ್ಮೇಲೆ ನನಗೆ ಅದು ಪಂಚಭೂತ ಅಂತ. ಪಂಚಭೂತಗಳನ್ನ ಪ್ರತಿನಿಧಿಸೋಕೆ ಅಂತ ಕೊಡ್ತಾನೆ ಅಲ್ವಾ? ಈ ಪಂಚಭೂತಗಳು ಮತ್ತು ಗಣಗಳಂದ್ರೆ ಯಾವುದು? ಗಣಗಳಂದ್ರೆ ಯಾವುದು? ನೀವು ಮಾತಾಡಿಯಪ್ಪ, ನಿಮ್ಮನ್ನು ಮಾತಾಡಬೇಕು ಅಂತ ನಾನು ಎಷ್ಟು ದೂರಿಂದ ಬಂದಿದ್ದೀನಿ. ಎಲ್ಲ ಗಂಧರ್ವರು, ಕಿನ್ನರರು, ಯಕ್ಷರು, ಇವರೆಲ್ಲ ಗಣಗಳಿದೆಯಲ್ಲ, ಅದೆಲ್ಲರಿಂದ ಪೂಜಿಸಲ್ಪಡ್ತಕ್ಕಂಥವನು ಅಂತ ಅರ್ಥ. ಇವಾಗ ಹೇಳಿ, ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ. ಕಪಿತ್ತ ಅಂದ್ರೇನು? ಬೇಲದ ಹಣ್ಣು. ಕೇಳಿದೀರಾ ಬೇಲದ ಹಣ್ಣು? ಬೆಂಗಳೂರಿನವ್ರಿಗೆ ಗೊತ್ತಿರ್ತದೆ ಬೇಲದ ಹಣ್ಣು. ಬೇಲದ ಹಣ್ಣು. ಮತ್ತೆ ಜಂಬು ಅಂದ್ರೆ ಯಾವುದು? ನೇರಳೆ ಹಣ್ಣು. ಬೇಲದ ಹಣ್ಣು ಮತ್ತು ನೇರಳೆ ಹಣ್ಣನ್ನ ಇಟ್ಟಿದ್ದೀನಿ, ಅದರ ಫಲಸಾರ ಸ್ವೀಕಾರ ಮಾಡು ಅಂತ. ಕೈ ಹತ್ರ ಯಾರು ಇಟ್ಟಿದ್ದು ಇವೆರಡು ಹಣ್ಣನ್ನ? ಇಟ್ಟಿದ್ರ? ಸಿಗಲ್ಲ ಅಂದ್ಮೇಲೆ ಮತ್ತೆ ಯಾಕೆ ದಿನ ಗಣಪತಿಗೆ 2 ಇಟ್ಟಿದ್ದೀನಿ ತಿನ್ನು ಅಂತ? ಅವ್ನು ಗಣಪತಿ ನೋಡೋದು ಎಲ್ಲಿ ಇಟ್ಟಿದ್ದಾಳೆ ಇವಳು ಅಂತ. ಅವನಿಗೆ ಆಶ್ಚರ್ಯ, 2 ಊದ್ಕಡ್ಡಿ ಹಿಡ್ಕೊಂಡು ನನಗೆ ಇಷ್ಟು ಸುಳ್ಳು ಹೇಳೋಳಿಗೆ ಹೊರಗಡೆ ಹೋದ್ರೆ ಎಷ್ಟು ಸುಳ್ಳು ಅಲ್ವಾ? ನೀವೀಗ ನಾಳೆ ಈ ಶ್ಲೋಕ ಹೇಳ್ಬೇಕಾದ್ರೆ ನಿಮ್ಗೆ ಗಣಪತಿ ಕಾಣಲ್ಲ, ನಾನು ಕಾಣ್ತೀನಿ. ವಿನಾಯಕ ತೇ ನಮೋ ನಮೋ ಸಕಲ ವಿದ್ಯ ಅಧಿಪೂಜಿತ ಸರ್ವೋತ್ತಮ ತೇ ನಮೋ ನಮೋ रघुकुलभूषण राजीवलोचन अतिनारायण आनंद शयन सच्चि
ಕೇಶವ ಮಾಧವ ಜನಾರ್ದನ ವನಮಾಲ ಬೃಂದಾವನ ಬಾಲ ವನಮಾಲ ಬೃಂದಾವನ ಬಾಲ ಮುರಳಿ ಲೋಲ ನಂದಲಾಲ ಮುರಳಿ ಲೋಲ ನಂದಲಾಲ ಗೋಪಾಲ ರದಲೋಲ ಮುರಳಿ ಲೋಲ ನಂದಲಾಲ ಆನಂದ ಮೋಹನ ನಿರಂಜನ ಆನಂದ ಮೋಹನ ನಿರಂಜನ ವನಮಾಲ ಬೃಂದಾವನ ಬಾಲ ವನಮಾಲ ಬೃಂದಾವನ ಬಾಲ ಮುರಳಿ ಲೋಲ ನಂದಲಾಲ ಮುರಳಿ ಲೋಲ ನಂದಲಾಲ ಗೋಪಾಲ ರದಲೋಲ ಮುರಳಿ ಲೋಲ ನಂದಲಾಲ ಮುರಳಿ ಲೋಲ ನಂದಲಾಲ ಭೂಮಿಕರ ಅಂಬಾಸುತ ಅಮರ ವಿಮುಕ್ತ ಶ್ರೀ ಗಣನಾಥ ಸಿಂಧೂರಾವರಣ ಕರುಣಾಸಾಗರ ಕರಿವದನ ಸಿದ್ಧಚಾರಣ ಗಣಸೇವಿತ ಸಿದ್ಧಿ ವಿನಾಯಕ ತೇ ನಮೋ ನಮೋ ಸಕಲ ವಿದ್ಯ ಅಧಿಪೂಜಿತ ಸರ್ವೋತ್ತಮ ತೇ ನಮೋ ನಮೋ ಲಂಬೋದರ ಭೂಮಿಕರ ನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಲ್ಲೆಲ್ಲೂ ಸ್ಥಿರವಾಗಿರು ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ जहाँ देखो वहाँ पूर्ण है राम गुरु कृपांजन आयो मेरे भाई राम बिना कुछ दिक्कत नहीं गुरु कृपांजन ಓದಿದಿರಲ್ಲ ದೇವಿಯಿಂದ ಸೃಷ್ಟಿಯಾಯಿತು. ದೇವಿ ಅಂದ್ರೆ ಯಾರು? ಅಂಬಾಭವಾನಿ, ದುರ್ಗಾ ಪರಮೇಶ್ವರಿ ಅಥವಾ ಆದಿಶಕ್ತಿಯಿಂದ ಸೃಷ್ಟಿಯಾಯಿತು ಅಂತ ವ್ಯಾಸರು ಬರೋದು. ಇದು ಕಂಪ್ಲೀಟ್ ಒಂದು ಸೈನ್ಸ್ ಅನ್ನ ವ್ಯಾಸರು ಸ್ಟೋರಿ ರೂಪದಲ್ಲಿ ಬರೆದಿರೋದು. ಏನ್ ಸೈನ್ಸ್ ಅನ್ನು ಬರೆದ್ರು? ಈ ಸೃಷ್ಟಿ ಜಗತ್ತು ಹೆಂಗಾಯ್ತು ಅಂತ. ನೀವೆಲ್ಲ ಓದಿದಿರಿ, ಜಗತ್ತು ಹುಟ್ಟಲಿಕ್ಕೆ ಕಾರಣ ಏನು ಅಂದ್ರೆ ಆಟಮ್ ಅಂತ ಅಲ್ವಾ? ಪ್ರಾರಂಭ ಆಗಿದ್ದೆಲ್ಲವೋ ಆಟಮ್ ಇಂದ ಅಂತ. ಅದನ್ನೇ ವ್ಯಾಸರು ಆಟಮ್ನ ಸ್ಟ್ರಕ್ಚರ್ನ ಭಾರಿ ವಿಶ್ಲೇಷಣೆಯನ್ನ ಮಾಡಿ ಚಂದವಾಗಿ ಕಥೆಯನ್ನು ಮಾಡ್ತಾರೆ. ಸೃಷ್ಟಿ ಒಂದು ಸ್ಫೋಟ ಆಗತ್ತೆ. ಆ ಸ್ಫೋಟಕ್ಕೆ ಜಗತ್ತಿನ ಪ್ರಾರಂಭದ ಶಕ್ತಿ ಅಂತ ಕರೆದ್ರು. ಅದು ಆದಿಶಕ್ತಿ. ಆದಿಶಕ್ತಿ ಅಂದ್ರೇನು? ಆದಿ ಅಂದ್ರೇನು? ಒರಿಜಿನೇಷನ್. ಆ ಒರಿಜಿನೇಷನ್ ಶಕ್ತಿ ಅಂದ್ರೆ ಪವರ್. ಅದು ಸೂಪರ್ ಪವರ್ ಅಂತ ಇಂಗ್ಲಿಷ್ನವ್ರು ಕರೀತಾರೆ. ಅವಾಗ ಇಂಗ್ಲಿಷು ಇರಲಿಲ್ಲ, ಇಂಗ್ಲೆಂಡು ಇರಲಿಲ್ಲ. ಆ ಸಂದರ್ಭದಲ್ಲಿ ಇದು ಭಾರತೀಯರು ಬರೆದರು. ಈ ಸೂಪರ್ ಪವರ್ ಸ್ಫೋಟ ಆಗಿದ್ದಕ್ಕೆ ಇಂಗ್ಲಿಷ್ನಲ್ಲಿ ಇವಾಗ ಬಿಗ್ ಬ್ಯಾಂಗ್ ಅಂತ ಕರೀತಾರೆ. ಈ ಶಬ್ದ ಕೇಳಿದಿರಲ್ಲ, ಬಿಗ್ ಬ್ಯಾಂಗ್ ಅಂತ. ಅದು ಅವಾಗ ನಡೀತು.
ನಡೆದದ್ರಿಂದ 3 ಎಲಿಮೆಂಟ್ಸು ಹೊರಗೆ ಬಂತು: ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್. ಈ ಪ್ರೋಟಾನ್ ಅನ್ನ ವ್ಯಾಸರು ವಿಷ್ಣು ಅಂತ ಕರೆದರು. ಪ್ರೋಟಾನ್ ಅನ್ನ ವಿಷ್ಣು, ನ್ಯೂಟ್ರಾನ್ ಅನ್ನ ಬ್ರಹ್ಮ, ಎಲೆಕ್ಟ್ರಾನ್ ಅನ್ನ ಶಿವ ಅಂತ ಕರೆದರು. ಪಾಸಿಟಿವ್ ಎನರ್ಜಿ ನಾರಾಯಣ, ನೆಗೆಟಿವ್ ಎನರ್ಜಿ ಶಿವ. ಒಂದು ಆನೋಡ್, ಇನ್ನೊಂದು ಕ್ಯಾಥೋಡ್. ಇವೆರಡು ಸೇರಿದ್ರೆ ಮಾತ್ರ ಜಗತ್ತಿನಲ್ಲಿ ಲೈಟ್ ಉರಿಯೋದು, ಅದು ಸೂರ್ಯ. ಆಯ್ತಾ? ನೋಡಿ ಹೇಗಿದೆ ಅಂತ ಸೈನ್ಸ್. ಇದು ಯಾವಾಗ ಬ್ಲಾಸ್ಟ್ ಆಯ್ತೋ ಅದು ಬಂದಾಗ ಅದು ಸೇರ್ಕೊಳ್ಳೋದಕ್ಕೆ ಒಂದು ಕಥೆಯನ್ನು ಮಾಡ್ತಾನೆ. ತನ್ನಲ್ಲಿ ಅಹಂಕಾರ ಉತ್ಪತ್ತಿ ವಿಷ್ಣುವಿಗೂ ಆಯಿತು, ಬ್ರಹ್ಮನಿಗೂ ಆಯಿತು, ಶಿವನಿಗೂ ಆಯಿತು. ಅವಾಗ ನಾನೇ ಹೆಚ್ಚು ಅಂತ ಶುರು ಮಾಡಿದ್ರಂತೆ. ಶುರು ಮಾಡಿದಾಗ ಬ್ರಹ್ಮ ಹೇಳ್ತಾನೆ, ನಾನು ನಿನ್ನನ್ನು ಶೋಧನೆ ಮಾಡ್ತೇನೆ, ಅಥವಾ ನೀನು ನನ್ನನ್ನು ಶೋಧನೆ ಮಾಡು. ಯಾರು ಜಾಸ್ತಿ ಇದ್ದೀವಿ ಅವ್ರಿಗೆ ನೀವೆಲ್ಲ ನಮಸ್ಕಾರ ಮಾಡಬೇಕು. ಅದಕ್ಕೆ ಶಿವ ಹೇಳ್ತಾನೆ, ನಾನು ನಿಮ್ಮ ಇಬ್ಬರಿಗೂ ಸುತ್ತಕೊಂಡು ನಿಮ್ಮಿಬ್ಬರನ್ನೂ ನಾನು ಪರೀಕ್ಷೆ ಮಾಡ್ತೀನಿ, ಆಮೇಲೆ ನಾನು ಹೇಳ್ತೀನಿ, ನೀವಿಬ್ರು ಮೊದಲು ಶೋಧನೆ ಮಾಡ್ಕೊಳ್ಳಿ ಅಂತ. ಮೊದಲಿಗೆ ವಿಷ್ಣು ಹೋಗ್ತಾನೆ ಬ್ರಹ್ಮನ ಉದರದ ಒಳಗಡೆ. ಬ್ರಹ್ಮನ ಹೊಟ್ಟೆ ಒಳಗಡೆ ಹೋಗಿ ನೋಡ್ತಾನೆ, ಬ್ರಹ್ಮಾಂಡವೇ ಇರುತ್ತೆ. ಈ ಜಗತ್ತು ಹೇಗೆ ಹುಟ್ಟಬೇಕು, ಏನಾಗಬೇಕು, ಏನೇನು, ಭೂಮಿನೇ ಇಲ್ಲ, ಅದು ಜಗತ್ತನ್ನ ಹೇಳ್ತದೆ. ಅಂಥದ್ದನ್ನ ಕಂಡಿದ್ದು ಬ್ರಹ್ಮನ ಉದರದೊಳಗಡೆ. ವಿಷ್ಣುವಿಗೆ ಅನ್ನಿಸ್ತಂತೆ ಬೃಹತ್ ಅಂತ ಇರೋದೇ ಬ್ರಹ್ಮ ಅಂತ. ಆದ್ರಿಂದ ಈ ಬ್ರಹ್ಮನೇ ದೊಡ್ಡವನಾಗಿದ್ದ, ನಾನು ಅಹಂಕಾರ ಮಾಡಿಬಿಟ್ಟೆ, ಸರಿ ಏನು ಮಾಡೋದು, ಈ ಕ್ಷಮೆ ಕೇಳ್ತೀನಿ ಹೋಗಿ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಬ್ರಹ್ಮ ಏನು ಮಾಡ್ದ ಅಂದರೆ, ಹುಟ್ಟುವಾಗಲೇ ಆ ದೇಹ ಹೇಗಿತ್ತು, ಈಗ ನಮ್ಮ ದೇಹ ಇದೆಯಲ್ಲ, ಈ ದೇಹ ಇದಕ್ಕೆ ಕಾನ್ಸೆಪ್ಟ್ ದೇವಿನೇ ಮಾಡಿದ್ದು, ಅದು ತ್ರಿಮೂರ್ತಿಗಳನ್ನ. ನಮ್ದೇನು ದೇಹ ಇತ್ತು ಅದೇ ಥರ ದೇಹವನ್ನು ಆ 3 ಜನರಿಗೆ ಕೊಟ್ಟಿದ್ಲು ಅಂತ ಹೇಳ್ತದೆ. ಇದರೊಳಗಡೆ ನವರಂಧ್ರಗಳಿದ್ದಾವೆ ನಮಗೆ ಅಲ್ವಾ, 9 ರಂಧ್ರಗಳಿದ್ದಾವೆ. ಇದೇ 9 ರಂಧ್ರ ಆ ಶ್ರೀದೇಹಕ್ಕೂ ಸಹ ಇತ್ತಂತೆ. ಆಗ ಬ್ರಹ್ಮ ಏನ್ ಮಾಡ್ತಾನೆ, ಇವನಿಗೆ ಒಳಗಡೆ ಹೋದವನು ಯಾರು, ಬ್ರಹ್ಮನ ಒಳಗಡೆ ವಿಷ್ಣು. ಇವನಿಗೆ ಅಹಂಕಾರ ಇದೆಯಲ್ಲ, ಇವನಿಗೆ ಇಳಿಬೇಕು ಅಂತಂದ್ರೆ ನಾನು ವಿಸರ್ಜನೆ ಮಾಡ್ತಕ್ಕಂಥ ಜಾಗದಿಂದ ಅವನು ಬರಲಿ, ಅವಾಗ ನಾನು ವಿಸರ್ಜನೆ ಮಾಡಿದವನು ಅಂತ ಆಗ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ಇವನನ್ನು ಆ ಮಟ್ಟಕ್ಕೆ ತರಬೇಕು ಅಂತ ಹೇಳಿ ಇವನು ಗುದದ್ವಾರ ಒಂದನ್ನು ಬಿಟ್ಟು, ರಕ್ತಮ್ನ ಒಂದು ಬಿಟ್ಟು ಮತ್ತೆಲ್ಲವನ್ನು ಬಂದ್ ಮಾಡಿಬಿಡ್ತಾನೆ. ಯಾರು? ಬ್ರಹ್ಮ. ಅವಾಗ ಒಳಗಡೆ ಇರೋ ವಿಷ್ಣುವಿಗೆ ಆಶ್ಚರ್ಯ ಆಗತ್ತೆ. ನಾನು ಹೊರಗೆ ಹೋಗ್ಬೇಕು ಅಂತಂದ್ರೆ ನವರಂಧ್ರಗಳಲ್ಲಿ 8 ಬಂದ್ ಮಾಡಿ ಈ ಅದೋ ಮಾರ್ಗವನ್ನ ಇಟ್ಟಿದ್ದಾನಲ್ಲ ಇವನು ಅಂತ ಹೇಳಿ ಯೋಚನೆ ಮಾಡಿ ಜಗತ್ತಿಗೆ ಒಂದು ಪಾಠ ಹೇಳ್ತಾನಂತೆ. ಆಪತ್ತು ಕಾಲದಲ್ಲಿ ಅದೇನೇ ಆಗಲಿ, ಅದೆಂಥ ಕೊಳಕಾಗ್ಲಿ, ನಾವು ಒಂದು ಸರ್ತಿ ಬಚಾವಾಗಿ ಬಂದ್ಬಿಡ್ಬೇಕು, ಆಮೇಲೆ ಮತ್ತೆ ನಾವು ಏನಾದರೂ ಬೆಳಿಬೇಕು. ನೋಡಿ ಜೀವನದಲ್ಲೂ ಹಾಗೆ ಅಲ್ವಾ, ನಾವು ಒಂದು ಸರ್ತಿ ಕಷ್ಟ ಜೀವನನೇ ಹೋಯ್ತು ಅನ್ನುವಾಗ ಅದೆಂಥ ತುಚ್ಛ ಕೆಲಸ ಇರಲಿ, ಬೇಕಾದ್ರೆ ಕಸ ಗುಡಿಸೋದಾದ್ರೂ ಇರಲಿ, ಅದನ್ನ ಮಾಡಿ ಆದರೂ ಬಂದು ಬೆಳೆದು ಬಿಡಬೇಕು. ನರೇಂದ್ರ ಮೋದಿನೂ ಕೂಡ ಅದನ್ನ ಮಾಡಿಯೇ ಬಂದು ಇವತ್ತು ಪ್ರಧಾನಿ ಆಗಿದ್ದಾರೆ. ಹಾಗಾಗಿ ಅವತ್ತಿನ ಏನು ಮಾಡಿದ್ರು ಅವರಿಗೆಲ್ಲ ಇವತ್ತು ದೊಡ್ಡ ಹೆಮ್ಮೆ ಕೆಲಸ ಅಂತ ಅನಿಸ್ತದೆ. ಅದನ್ನ ನಾರಾಯಣ ಅವತ್ತು ಮಾಡಿದ್ದಂತೆ. ಇದೇನು ಅದೋ ಮಾರ್ಗವನ್ನ ಬಿಟ್ಟಿದ್ದಾನೆ, ಇದೇ ಅದೋ ಮಾರ್ಗದಿಂದ ಹೊರಗೆ ಬಂದ್ಬಿಡ್ತೀನಿ ಅಂತ. ಆವಾಗ ಬ್ರಹ್ಮನ ಅದೋ ಮಾರ್ಗದಿಂದ ಹೊರಗೆ ಬಂದ್ಬಿಟ್ಟ. ಹೊರಗೆ ಬಂದದ್ರಿಂದ ನಾರಾಯಣನಿಗೆ ಒಂದು ಹೆಸರು ಬಂತು, ಅಧೋಕ್ಷಜ ಅಂತ. ಕೇಳಿದಿರಿ ಶಬ್ದ? ಅಧೋಕ್ಷಜ ಅನ್ನುವಂಥ ಹೆಸರು ನಾರಾಯಣನಿಗೆ ಬಂತು. ಅಲ್ಲಿಂದ ಹೊರಗೆ ಬಂದ ಮೇಲೆ ಬ್ರಹ್ಮನಿಗೆ ಹೇಳಿದಂತೆ, ನೀನು ನಿಜವಾಗ್ಲೂ ಮಹನೀಯ, ನೀನು ಇಷ್ಟು ಬ್ರಹ್ಮಾಂಡವೇ ನಿನ್ನ ಉದರದೊಳಗಡೆ ಇದೆ, ನಾನೇ ಸಣ್ಣವನಾಗ್ಬಿಟ್ಟಿದ್ದೀನಿ. ಆಯ್ತು, ಸಣ್ಣವನಾಗಿರೋದ್ರಿಂದಲೇ ನಿನಗೆ ನೀನು ಬಿಟ್ಟಂಥ ಜಾಗದಿಂದ ನಾನು ಹೊರಗೆ ಬಂದಿದ್ದೀನಿ. ಈಗ ನನ್ನನ್ನೊಂದು ಶೋಧನೆ ಮಾಡು, ನನ್ನೊಳಗಡೆ ಅವಳು ದೇವಿ ಏನಿಟ್ಟಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ, ನೀನು ನೋಡು ಅಂತ. ಆಯಿತು ಅಂತ ಬ್ರಹ್ಮ ಈ ಹರಿಯ ಉದರದೊಳಗೆ ಹೋಗ್ಬಿಟ್ಟ. ಹೋಗಿ ಹೊರಗೆ ಬರುವಾಗ ಇವನೇನು ಮಾಡ್ದ, ನಾರಾಯಣ ಸೃಷ್ಟಿಕರ್ತ ಅಂತ ಜಂಬ ಇದೆಯಲ್ಲ, ಇವನು ಒಳಗಡೆ ಹೋದವನಿಗೆ ಸೃಷ್ಟಿ ಮಾಡೋಂತಾನೆ, ಅವನು ಬೇಕಿದ್ರೆ ಇನ್ನೊಂದು ಸೃಷ್ಟಿ ಮಾಡಲಿ ಅಂತ ಹೇಳಿ 9 ಬಂದ್ ಮಾಡಿಬಿಟ್ಟ. ಅವನು ಒಂದಿಟ್ಟಿದ್ದ, ಇವನು 9 ಬಂದ್ ಮಾಡಿಬಿಟ್ಟ.
ಸೃಷ್ಟಿಕರ್ತ ಅಂತ ಅಹಂಕಾರ ಇರೋದರಿಂದ ಹೊರಗೆ ಬಾ ಹೇಗಾದ್ರು ಅಂತ. ಇವನು ಒಳಗಡೆ ನೋಡ್ತಾನೆ ಹಿರಣ್ಯ ಗರ್ಭ, ಯಾರು? ವಿಷ್ಣು. ಜಗತ್ತಿಗೆ ಏನೇನು ಬೇಕು, ಜಗತ್ತು ಉತ್ಪತ್ತಿ ಮಾಡೋದಕ್ಕೆ ಬ್ರಹ್ಮ ಆದರೂ ಉತ್ಪತ್ತಿ ಆದ ಮೇಲೆ ಏನು ಬೇಕು ಅನ್ನೋದನ್ನು ಕೊಡೋದಕ್ಕೆ ವಿಷ್ಣುನೇ. ನಾರಾಯಣನ ಹತ್ರ ಎಲ್ಲವೂ ಇದೆ. ಇಂಥದ್ದನ್ನು ನಾನು ಎಣಿಸದೆ ಇವನ್ನ ಹಿಂಗೆ ಮಾಡಿಬಿಟ್ನಲ್ಲ, ಸರಿ ನಾನೀಗ ಹೊರಗೆ ಹೋಗ್ತೀನಿ ಅಂತ ನೋಡಿದ್ರೆ ಎಲ್ಲವೂ ಬಂದಾಗ ಹೊರಗೆ ಬರೋಂಗೇ ಇಲ್ಲ. ಅಲ್ಲಿ ಒಳ ಕೂತ್ಕೊಂಡೇ ತಾಯಿಯನ್ನ ಬೇಡ್ಕೊಂಡಂತೆ. ಯಾರು ತಾಯಿ? ಆದಿಶಕ್ತಿ, ಅವಳೇ ಆದಿಲಕ್ಷ್ಮಿ. ಇಹದೊಳು ಕಂದನಂತೆನ್ನ ಕುಂದುಗಳ ಎಣಿಸದೆ. ನೋಡು, ನಿನ್ನ ಮಗನಂತ ತಿಳ್ಕೊ, ನಾನೇನೋ ಮಿಸ್ಟೇಕ್ ಮಾಡಿರ್ಬೋದು, ಅದನ್ನು ಕನ್ಸಿಡರ್ ಮಾಡಬೇಡ. ಸಾಕು ನನಗೆ, ನೊಂದೇನಯ್ಯ, ನೊಂದು ಬಿಟ್ಟಿದ್ದೀನಿ, ಈ ಭವ ಬಂಧನಗಳು ಸಾಕಾಗಿದೆ ನನಗೆ, ಕರ್ಕೊಂಬಿಡು. ಎಷ್ಟು ದುಃಖ ಇರಬೇಡ ಅವರು ಒಡ್ಲೊಳಗಡೆ. ಕಡೆಗೂ ಬರದೇ ಬಿಟ್ರು. ಧಾರುಣಿಯೋಳು ಬಲು ಭಾಗಿ ದಾರಿ ತಪ್ಪಿ ನಡೆದೆ. ಯಾವಾಗ? ಹೆಂಡ್ತಿನ್ ಬಿಟ್ರು, ಮಗನ್ ಬಿಟ್ರು, ದಾರಿ ತಪ್ಪಿ ನಡೆದೆ, ಸೇರಿದೆ ಕುಜನರ. ನನ್ನವರು 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 ಅಂತ ತಿಳ್ಕೊಂಡು ನಾನು ಸೇರಿದ್ಯಾರನ್ನ? ಕುಜನರ. ಸಾರಿ ಹೇ ನಿನಗಯ್ಯ, ಐ ಆಮ್ ಗಿವಿಂಗ್ ದ ಕಂಪ್ಲೇಂಟ್ ಟು ಯು. ಯಾರಿಗೆ? ಕೃಷ್ಣನಿಗೆ. ನಿನಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಇವತ್ತು. ಧಾರುಣಿಯಲು ಬಲು ಭಾರ ಜೀವ ನಾನಾಗಿದ್ದೀನಿ ಇವತ್ತು. ಎಂಥ ನೋವು ಬರೆದಿಡಬೇಡ ಲೆಕ್ಕಾಗ್ತದೆ. ಸೇರಿದೆ ಕುಜನ, ನಿನಗೆ ಇವತ್ತು ಕಂಪ್ಲೇಂಟ್ ಕೊಡ್ತಿದ್ದೀನಿ. ಪಾರುಗಾಣಿಸೋ ಹರಿಯೇ. ಎಂಥ ದುಃಖದ ಹಾಡನ್ನು ಅವರು ಬರೆದಿಟ್ಟು ಕಡೆಗೆ ನಾನು ಬೃಂದಾವನ ಸೇರ್ಬಿಡ್ತೀನಿ ಅಂತ ಹೋಗಿ ಸೇರಿದ್ರು. ಕಡೆಗೆ ಚಪ್ಪಡಿ ಕಲ್ಲನ್ನ ಇಟ್ಟು. ಇದನ್ನ ಯೋಚನೆ ಮಾಡಿ ನೋಡಿ. ಇವತ್ತು ಜಾತ್ರೆ ಮಾಡ್ತೀವಿ, ಇವತ್ತು ಹೆಗ್ಲ ಮೇಲೆ ಕೂತ್ಕೊಂಡು ಅವ್ರ ಗೊಂಬೆ ಇಟ್ಕೊಂಡು ಆರಾಧನೆ ಮಾಡ್ತೀವಿ. ಇದ್ದಾಗ ಆರಾಧನೆ ಮಾಡಿದ್ದಿದ್ರೆ, ಇದ್ದಾಗ ಚಂದದಲ್ಲಿ ನೋಡ್ಕೊಂಡಿದ್ದಿದ್ದು, ಒಂದೆರಡು ತುತ್ತು ಸನ್ನೆ